ಬಾ ಪುಟ್ಟ ಇಲ್ಲಿ. ಏನ್ ನಿಮ್ಮ ಅವಾಗಲೇ ಮಾತಾಡಿಸ್ತೇ ಅವ್ರನ್ನ, ಯಾರಲ್ಲಿ ಅಲ್ಲಿರೋರು ಹೇಳ್ಬಿಡಿ ಅಂದ್ಬಿಟ್ಟ. ನಿಮ್ಗೆ ಹೇಳ್ಬೇಡ ಅಂದ್ರು ಅದಕ್ಕೆ ಹೇಳಿಲ್ಲ. ಹೌದಾ, ನೋಡಿ ಈಗ ಎಲ್ಲ ಹೇಳಿದ್ರು, ಸಿಕ್ಕಾಕೊಂಡ್ಬಿಟ್ರಿ ನೀವು. ಇವ್ರು ಅಲ್ಲಿದ್ದೀರಿ ಹೇಳ್ತಿರ್ಲಿಲ್ಲ, ಇಲ್ಲಿ ಇದ್ದಾರಲ್ಲ ಅದಕ್ಕೆ ಹೇಳ್ತವ್ರೆ. ಅವ್ರ ಗಂಡಸ್ರು ಹೇಳ್ತಿದ್ರು, ಈ ಹೆಂಗಸ್ರೆಲ್ಲ ಮುದ್ರಕೊಂಡ್ಬಿಡೋರು ಅಂತ ಹೇಳ್ತಾ ಇರ್ಲಿಲ್ಲ. ಅಲ್ಲಿ ಗಂಡಸ್ರು ಹೇಳಿಲ್ವಲ್ಲ, ಎಲ್ಲ ಸಪೋರ್ಟ್ ಮಾಡಿದ್ರಲ್ವಾ ಅವ್ರಿಗೇನೆ. ಮತ್ತೆ ನೀವೆಂತವ್ರಿ, ನೀವ್ ನಾನು ಏನ್ ಕೇಳಿದೆ ನಿಮ್ಮನ್ನ, ಕೇಳಿದ್ರಿ ಎಜುಕೇಟೆಡ್ ನಾನು ಎಜುಕೇಟೆಡ್ ಆಗಿ ಹೇಳಿ ಅಂತಂದ್ರೆ ಅದೆಲ್ಲ ಹೇಳಿದ್ರು, ಆ ಪ್ರಾಬ್ಲಮ್ಗಳೆಲ್ಲ ಹೇಳಿದ್ರು. ಮನೆ ಮುಂದೆನೆ ಈ ತರ ತುಂಬ್ಕೊಂಡಿಲ್ಲ ಮುಸ್ರಫನಿಯ. ಸರ್ ನಾನು ಹೇಳಿದ್ದು ಇದೇ ಹೇಳಿದ, ಚರಂಡಿ ಎಲ್ಲ ಬ್ಲಾಕ್ ಆಗೈತೆ ಅಂತ ಹೇಳಿಲ್ವಾ? ಹೇಳಿದ್ರಿ ಕರೆಕ್ಟ್ ಹೇಳಿದೆ. ನೋಡಿ ನಿಂತ್ಕೊಂಡ್ಬಿಡಿ ಅಲ್ಲಿ ಅದ್ರೊಳಗಡೆ. ಎಷ್ಟೋ 1 kg ಕೊಟ್ಟಾರ ಅಂತ ಹೇಳಿಲ್ಲ, 10 kg ಕೊಡ್ತಾರೆ ಅಂತ ಹೇಳಿದ್ರು ಅಲ್ಲಿ. ನೋಡಿ ಆ ವ್ಯಕ್ತಿ ನೀವೇನಾದ್ರೂ ಅಲ್ಲಿ ಹೇಳ್ಬಿಟ್ಟಿದ್ರೆ ಸತ್ಯ ಬೆವರು ಇಳಿಸ್ಬಿಡ್ತಿದೆ. ಬವೈಲೆ ನೀನೇ ಸರಿ, ನೀ ಇರ್ಬೇಕಿತ್ತು ಅಲ್ಲಿ ಇವತ್ತು. ಈಗ ಬಾಗ್ಲಾಕ ಹೋಗಿರ್ತಾರಕಂತ ತಗೋ. ಅಲ್ಲ ಅಲ್ಲಿ ಅಕ್ಕಿ ಎಷ್ಟು ಕೆಜಿ ಕೊಟ್ರು, 1 kg ಹಿಡಿದು ಕೊಟ್ಟಾರ ಅಂದ್ರು. ನೀವೇ ತಾನೇ ಹೇಳಿದ್ದು. ಇವ್ರು ಅಲ್ಲೇ ಇದ್ರು, ಹಾಕೊಡ್ತೀನಿ ಈಗ ನಿಮ್ಗೆ. ಇವ್ರು ಅಲ್ಲೇ ಇದ್ರು, ಅವ್ರ ಕಡೆ ಹೇಳಿದ್ಲೆ ಇವಳು ಬಡಿಬೇಕಾಗಿತ್ತು ಅಲ್ಲೇನೆ ಓದವಳಂತೆ. ಹಂಗೆಲ್ಲ ಹೇಳ್ಬಾರ್ದು, ಯಾವನಿಗೂ ಎದುರಂತ ಅವಶ್ಯಕತೆ ಇಲ್ಲ. ನೀವು ಮನೆ ತಿಂದು ಹೋಗ್ಕೊಂಡಿದ್ದೇವ, ಏನ್ ಭಯ, ನ್ಯಾಯ ಒಂದೇ ಇರೋದು ಪ್ರಪಂಚದಲ್ಲಿ. ಅವ್ರ ಅಪ್ಪ ಆಗ್ಲಿ ಯಾರಾಗ್ಲಿ ನ್ಯಾಯ ಒಂದೇ ಇರೋದು. ಯಾಕೆ ಇಟ್ಕೋತಾನ ಅವ್ನು? ನಿಮ್ಮ ದೇವಸ್ಥಾನಕ್ ಬಿಡಲ್ವಾ? ತಡ್ಲಾ ಅದ್ಗಿದ್ದಂಗೆ ಆ ಕಡೆಗೆ ಹೋಗ್ಬಿಟ್ರೆ ನಾನು ಬೇರೆ ಕೇಸ್ಟ್ ಅಂತ ಬಿಡಲ್ಲ. ದೇವಸ್ಥಾನಕ್ಕೆಲ್ಲ ಇಲ್ಲಿ ನಿಮ್ಮನ್ನು ನೀವು ಹೋಗಿದ್ದೀರಾ ದೇವಸ್ಥಾನಕ್ಕೆ? ಟ್ರೈ ಮಾಡಿದೀರಾ ಹೋಗಕ್ಕೆ? ಒಳಗಡೆ ಬಿಡಲ್ಲ, ಹೊರಗಡೆ ನಿಂತ್ಕೋಬೇಕು. ಏನ್ ಅನ್ಸುತ್ತ ಅವಾಗ ನಿಮ್ಗೆ? ಏನ್ ಅನ್ಸುತ್ತೆ? ಹೇಳ್ಬೇಕು. ನೋವಾಗುತ್ತೆ. ಏನಾಗುತ್ತೆ? ನೋವಾಗುತ್ತೆ. ನೋವಾಗಲ್ವಾ? ಹೌದು. ನಿಮಗೆ ಅವಾಗ ಯಾವ ತರ, ಈಗ ನೀವು ಎಜುಕೇಟೆಡ್, ನೋಡಿ ನೀವು ಎಜುಕೇಟೆಡ್ ಆಗಿ ಇವರೇ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಹೇಳಿ ನನಗೆ. ಆಗ ನಿಮಗೆ ನಮ್ಮನ್ನ ಒಳಗಡೆ ಬಿಡಲ್ಲ ಅಂದಾಗ, ಅವ್ರನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಒಳಗಡೆ ಇದ್ದಾಗ ನಿಮಗೆ ಅಲ್ಲಿ ಆ ಟೈಮಲ್ಲಿ ಏನ್ ಅನ್ಸುತ್ತೆ? ನಾವು ಆಕೆಸ್ಟ್ ಆಗಿದ್ರೆ ನಾವು ಹೋಗ್ಬೋದಾಗಿತ್ತು. ಜನಗಳು ಮಾಡ್ಕೊಂಡ್ರೆ ತಪ್ಪಕ್ಕೆ ಎಲ್ರು ಅನ್ಭವಿಸ್ಬೇಕಲ್ಲ, ನಾವು ಅನ್ಭವಿಸ್ಬೇಕಲ್ಲ ಅಂತ. ಧರ್ಮಸ್ಥಳಕ್ಕೆ ಅಲ್ಲೆಲ್ಲ ಬಿಡ್ತಾರೆ. ಈ ಊರುಗಳಲ್ಲಿ ಅಸ್ಪೃಶ್ಯತೆ ತಾಂಡವ ಆಡ್ತಿರೋದು, ಬೇರೆ ಕಡೆ ಎಲ್ಲ ಇಲ್ಲ. ಬನ್ರಿ ನಮ್ಮೂರಿಗೆ ಬನ್ನಿ, ನಮ್ಮೂರಲ್ಲಿ ದಲಿತ ಸಮುದಾಯದವರೇ ಪೂಜೆ ಮಾಡೋದು. ಅವ್ರಿಲ್ಲ ಅಂದ್ರೆ ನಮ್ಮ ಹಬ್ಬಗಳೇ ಆಗಲ್ಲ ನಮ್ಮೂರಲ್ಲಿ. ಆ ತರ ಇರ್ಬೇಕು. ದುಡ್ಡ 4 ಮೂಲೆಗೂ ನಾವ್ ಮಡಗಬೇಕು. ಭೂಮಿಗೆ ಹುಟ್ಟಿರೋರು ನಾವ್ ಮುಂದೆ ಎಲ್ಲೇ ಮಡಗೋಗಂಟ ಅವ್ನ ಹೆಣ ಮುನ್ನಾಕಿಲ್ಲ. ಯಾವ ಕೋಟಿಗ ಆದ್ರೂ ಅವನು. ನಾವು ಹೆಣಿನ ಮುಂದೆ ದೇವ್ರ ಮುಂದೆ ಯಾರಿರೋರು ಹೇಳು? ನಾವು ನೀವು ದೇವ್ರ ಸಮಾನ. ಗೌಡೆ ಆಗ್ಲಿ ಅವ್ನ ಯಾವನಾರ ಆಗ್ಲಿ, ಎಷ್ಟು ಕೋಟಿಗಾರ ಇರ್ಲಿ, 4 ಮೂಲೆಗೂ ನಾವ್ ಎಲ್ಲೇ ಮಡ್ಕೋಗಂಟ ಅವ್ನ ಹೆಣ ಮುನ್ನಾಕಿಲ್ಲ. ನಾವು ದೇಶಗಳ ಮುಂದೆ ಎಲ್ಲರೂ ಎಲ್ಲದಕ್ಕೂ ಬೇಕು. ನಾನು ಅವಾಗ್ಲೇ ಹೇಳಿದೆ, ನಾನು ಒಬ್ಬ ಗೌಡನ್ ಮಗನಾಗಿ ಇದನ್ನ ಒಪ್ಪದೇ ಇಲ್ಲ. ಇಲ್ಲಿ ಎಲ್ಲ ಒಂದೇ ಆಯ್ತಾ. ನಿಮ್ ಜಾತಿ ಗೀತಿ ಕೋತಿ ಎಲ್ಲ ಹೊಸ್ಲಿಂದ ಒಳಗೆ, ಹೊಸ್ಲು ದಾಡ್ತು ಅಂತಂದ್ರೆ ನಾವೆಲ್ಲರೂ ಒಂದೇ. ಎಲ್ರು ಅನ್ನನೇ ತಿನ್ನೋದು. ಅವ್ರ ಅನ್ನ ಮಿಕ್ಕದವ್ರು ಡ್ಯಾಶ್ ತಿನ್ನಲ್ಲ. ಒಂದೇ ತಾಯಿ ಅಟ್ಟೆಯಲ್ಲಿ ಹುಟ್ಟಂಗೆ ಹೇಳವ, ಈ ಜಾತಿ ಭೇದ ಮಾಡೋ ಕೋತನ ಮಕ್ಳಿಗೆ ಏನಂತ ಬಿಡು, ಒಂದ್ ಪದ ಹಂಗೆ ಬಿಡು. ಯಾರು ಇವ್ರು? ನೀ ಬಿಡವ. ಜಾತಿ ಭೇದ ಮಾಡಿದವ್ರಿಗೆ ಒಡಿ ಅಲ್ಲೇ ಹೇಳ್ತೀನಿ, ಬಿಡ್ಬೇಡ. ಎಲ್ಲಾರು ಒಂದೇ ರಕ್ತ. ರಾಜಕಾರಣಿಗಳೇ ರಕ್ತ ಯಾರ್ಯಾರು ಬೇರೆ ಬೇರೆ, ಅದು ಎಲ್ಕ ಒಂದೇ ರಕ್ತ ಅಲ್ಲ. ಎಲ್ಕ ಒಂದೇ ರಕ್ತ ಸಾಯ್ಲಿ. ಈ ರಾಜಕಾರಣಿಗಳೇ ಗೌಡ್ರಲ್ಲಿ ಒಂದು ಸಚಿವ, ಮಂತ್ರಿ, ಕುರುಬ್ರಲ್ಲಿ ಒಂದ್ ಮಂತ್ರಿ, ದಲಿತರಲ್ಲಿ ಒಂದ್ ಮಂತ್ರಿ ಬಂದವನಂತೆ ಬಾರ. ಎಲ್ಲಿಗ ಈಗ ಅಕ್ಕಿ ಪಿಕ್ಕೇನ್ ಆಯ್ತಾನಂತೆ ಬಾಯಿಗೆ ಬರ್ಲಿ. ಎಲ್ಲ ಯಾರೋ ಒಬ್ರಾಗ್ಲಿ, ನಾನು ಅದಲ್ಲ ಪ್ರಶ್ನೆ. ಆದ್ರೆ ಆ ಜಾತಿ ಒಳಗಡೆ ಅಲ್ಲೂ ರಾಜಕಾರಣ ಮಾಡ್ತಾರಲ್ಲ, ಸರಿ? ಅದು ಜಾತಿ ರಾಜಕಾರಣ ಮಾಡಿದಾಗ ಹೊಡಿಬೇಕು ಅನ್ನಿಸ್ತದೆ ಮಗ. ಬೇಜಾರಾಯ್ತು. ಜಾತಿ ಇಂಗಿಡಿಸಬಾರ್ದು ಮಗ. ಎಲ್ಲಾರು ಒಂದೇ ಅಂತ ಕಾಣಿದ್ರೆ ಎಲ್ಲ ನಿಮ್ಮ ಮಮ್ಮಿ ಇವ್ರ ಮಮ್ಮಿನೂ ಅಲ್ಲೇ ಆಯ್ತು. ಉಳ್ಳುಗೆ 10 kg ಕೊಡ್ತಾರೆ ಕಣಪ್ಪ. ಎಲ್ಲಾಳು ಕರಿಯವಳು ಮಗ. ಪ್ರತಿ ಒಬ್ಬರಿಗೂ 10 kg ಕೊಡಲ್ಲ, 1 kg ಹಿಡ್ಕೊಂಡೇ ಕೊಡೋದು. ಗೊತ್ತು, ಎಲೆಕ್ಷನ್ ಅಲ್ಲಿ ಯಾರೇ ನಿಂತಿದ್ದು ಅಧ್ಯಕ್ಷರಿಗೂ ಗೊತ್ತು, ಅವರೇ ಏನು ಕೇಳಲ್ಲ. ನಾನು ಕೇಳಿದೀನಿ. ಎಲ್ಲ ಎದ್ರಕೊಂಡ್ಬಿಟ್ರಿ. ಅಲ್ಲಿ ಎಲ್ಲಾ ಕ್ಯಾಸ್ಟವ್ರು ಇದ್ರಿ ತಾನೆ? ಹೌದು, ಬೇರೆ ಊರವರೆಲ್ಲ ಇದ್ರು, ಯಾರು ಹೇಳ್ತಾನೆ ಇಲ್ಲ. ಕೊಡ್ತೀವಿ ನಾವು ಒಂದ. ಯಾಕ್ಲ 1 kg ಯಾವ ಊರಲ್ಲಿ ಇಟ್ಕೊಳ್ಳಲ್ರಲ್ಲ, ಯಾಕ್ಲ ನೀವ್ ಮಾರ್ಕೊಂಡ್ ತಿಂತೀರೇನು ಅಂತಾನು ಕೇಳ್ದೆ. ನೀಯೇ ಸರಿ, ಈ ಊರಿಗೆ ನೀನೇ ಪಂಚಾಯತಿ ಅಧ್ಯಕ್ಷ ಆಗ್ಬೇಕು. ತಿಂತೀರೇನೋ ಅಕ್ಕಿರ, ಯಾಕ್ಲ ಗೌರ್ಮೆಂಟ್ ಇಂದ ಕೊಡೋದು? ನೀವು 1 kg ಇಟ್ಕೊಳ್ಳೋದು, ನಿಮ್ ಸಂಬಳ ಕೊಡಲ್ರಲ್ಲ ಗೌರ್ಮೆಂಟ್ ಇಂದ, ಯಾಕ್ಲ ಹಿಡಿತಿ ಅನ್ನೋದಕ್ಕೆ ನಾವು ಅವ್ರು ಮಾಡುತ್ತೇವೆ. ಕೂಲಿಯರು ಅಲ್ವೇನ ಅಜ್ಜಿ ನಾವು ಅಂತ ಅವ್ರು ಬಿಡ್ರಿ, ನೀವೇ ಕೇಳಿದ್ರಲ್ಲ ಇವತ್ತಲ್ಲ ಅವ್ರು ಹೇಳ್ದಂಗೆ.
ಇದಕ್ಕೇನ್ ಉತ್ತರ ಕೊಡ್ತೀರಿ? 10 ಕೆಜಿ ಅಂತ ಹೇಳ್ತೀಯಲ್ಲ, ಕೊಡ್ತಾರೋ 9 ಕೆಜಿ ಕೊಡ್ತಾರೆ. ಎಲೆ ಯಾವಳೆ ನೀನು ಓದ್ತಿರೋ ಯಾವನೇ ಓದ್ತಿರೋ ನೀನ್? ಹೋಗ್ಲಿ ಬಿಡ, ಆಯ್ತಾಯ್ತು. ಬನ್ನಿ, ನೀವು ಮಾತಾಡ್ತೀರಾ ನಿಮ್ಮನ್ನ. ಒಂದ್ ನಿಮಿಷ ಇಲ್ಲಿ ನೋಡ್ರಿ ಇಲ್ಲಿ. ಅಯ್ಯೋ ದೇವ್ರೇ, ಎಲ್ಲದನ್ನು ತೋರಿಸ್ಬೇಕು. ಇಲ್ಲಿ ನೋಡಿ, ಇದು ಚರಂಡಿ. ಅಬ್ಬಬ್ಬಬ್ಬ, ಇದು ಏನ್ ಭಾಗ್ಯ ರೀ ಇದು. ನಮ್ ಜನಗಳಿಗೆ ಸಿಗ್ತಾ ಇರೋಂತ ಭಾಗ್ಯ. ಇಲ್ಲಿ ನೋಡಿ, ನಮ್ಮ ಅಜ್ಜಿ ಮನೆ ಮುಂದೆ ನೋಡ್ರಪ್ಪ ಹೆಂಗೆ. ನಿಮ್ದಿದೆ ಮನೆ? ಇದೇನ್ ಕತೆ? ಸರೋಜಮ್ಮ, ನಿಮ್ಮನ್ನ ಮಾತಾಡ್ಸದ್ನ? ಇಲ್ಲ ಸರ್, ಸರೋಜಮ್ಮ, ಏನ್ ನಿಮ್ ಪ್ರಾಬ್ಲಮ್? ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಹಣ ಹಾಕೊಳಕ್ ಮಸಾಣನೂ ಇಲ್ಲ, ಒಂದ್ ಸ್ಕೂಲ್ ಇಲ್ಲ, ಒಂದ್ ಇದಿಲ್ಲ, ಒಂದ್ ಆಸ್ಪತ್ರೆ ಇಲ್ಲ. ಸರೊತ್ತಾಗ್ಲಿ ಕೊಳಂಗಳಿಗ್ ಹೋಗಿ ಬಸ್ ಹೊತ್ತಾಕಿ ಹಣೆ ದೊಡ್ಡಿಗೆ ಹೋಗ್ಬೇಕು. ಕತ್ಲೆ ಕಾಳಿದ್ರೆ ಮಕ್ಳಿಗೆ ಹುಷಾರಿಲ್ಲ ಅಂದ್ರೆ ಏನಪ್ಪ ಮಾಡೋದು? ಏನ್ ಮಾಡೋದು? ಅಯ್ಯೋ, ಇಂತ ಕಾಸು ಬರ್ತಾ ಇದೆ, ಕಾಸು ಬರ್ತಾ ಇದೆ. ಇವುಗಳಿಗೆ ಸಮಸ್ಯೆ ನಮ್ಗೆ. ಒಂದ್ ಆಸ್ಪತ್ರೆ ಇಲ್ಲ, ಒಂದ್ ಸ್ಕೂಲ್ ಇಲ್ಲ, ಒಂದ್ ದೇವಸ್ಥಾನಕ್ಕೊಂದು ಇದಿಲ್ಲ, ಏನೂ ಇಲ್ಲ. ಅಲ್ಲಿ ನಾವ್ ಈಚೆ ಕಡೆಗೆ ಹೋಗಿ ಪೂಜೆ ಮಾಡಿಸ್ಕೊ ಬರ್ಬೇಕು. ಹಂಗಾಗಿ ಒಂದ್ ಆಸ್ಪತ್ರೆ ಬಿಡಲ್ಲ. ಆಸ್ಪತ್ರೆಗೆ ಹೋಗ್ಬೇಕು ಅಂತ ಸರೊತ್ತಾಗ್ಲಿ ಆಟ ಹಿಡ್ಕೊಂಡು ಆಟ ಮಾಡ್ಕೊಂಡು ಹೋಗ್ಬೇಕು, ಬಸ್ ಕೊಳಕ್ಲಿಲ್ಲ. ನೋಡಿ ಎಂತ ಸಮಸ್ಯೆಗಳು ತಾಂಡವ ಆಡ್ತಾ ಇದೆ ಇಲ್ಲಿ, ಪ್ರಾಬ್ಲಮ್ಗಳು. ತಾಂಡವ. ಏನಪ್ಪಾ, ಯುವ ಪ್ರತಿಭೆಗಳೆಲ್ಲ ಇದ್ವಲ್ಲ ಸುಮಾರು ಜನ, ಎಲ್ಲೋದ್ರು? ಏನ್ ಹೆಸರು? ರಾಕೇಶ್ ಅಂತ. ರಾಕೇಶ್, ಹೇಳಪ್ಪ. ಯುವ ಪ್ರತಿಭೆ ಪ್ರಾಬ್ಲಮ್? ನಮ್ಮೂರಲ್ಲಿ ಸರಿಯಾಗಿ ರೋಡೇ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಎಲ್ಲಾರು ಹೋಗ್ಬೇಕಂದ್ರೆ ಕರೆಕ್ಟ್ ಟೈಮ್ಗೆ ಬಸ್ ಇಲ್ಲ. ಮತ್ತೆ ಯಾರಾದ್ರೂ ಮುದುಕರು ಏನಾರು ಓಡಾಡ್ಬೇಕು ಅಂದ್ರೆ ರೋಡ್ಗಳು ಸರಿ ಇಲ್ಲ. ಬೈಕಲ್ಲಿ ಯಾರು ಹೋಗ್ತಿರೋ ಅವ್ರನ್ನ ಕುಂಡ್ರಿಸ್ಕೊಂಡು ಹೋಗಕ್ಕೂ ನಮ್ಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ರೋಡ್ಗಳು ಎಲ್ಲ ಯಾವ ಕುಲ್ಕಲ್ ಬಿಟ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆಲ್ರೆಡಿ ಎಲ್ಲ ಗುದ್ಲಿ ಪೂಜೆ ಅಂತ ಮಾಡವ್ರೆ, ಬಟ್ ಆದ್ರೂ ಕೂಡ ಏನು ಇನ್ನೂ ಅಭಿವೃದ್ಧಿ ಆಗ್ತಿಲ್ಲ. ಅಲ್ಲಿಂದ ಮಾತ್ರ ಪೂಜೆ ಮಾಡ್ತಾರೆ ಅಷ್ಟೇ, ಇನ್ನ ರೋಡ್ ಪೂಜೆ ಮಾಡ್ಲಿಲ್ಲ. ಇನ್ನ ಏನು ಬಂದು ಅದು ಯಾವಾಗ ಅಭಿವೃದ್ಧಿ ಆಗುತ್ತೆ ಗೊತ್ತಿಲ್ಲ. ನಾವು ಡೈಲಿ ಕಂಪ್ನಿ ಹೋಗ್ತೀವಿ, ಇದೆ ಯಾರೋ ಇಂಡಸ್ಟ್ರಿಯಲ್ಲಿ. ಇಲ್ಲಿಂದ ಫ್ಯಾಕ್ಟರಿ ವರೆಗೂ ಇಲ್ಲ ಆದ್ರೂ ಒಂದು 20 ನಿಮಿಷ ಬೇಕು. ಹೋಗೋದು 3 ಕಿಲೋಮೀಟರ್ 4 ಕಿಲೋಮೀಟರ್ 20 ನಿಮಿಷ 25 ನಿಮಿಷ ಬೇಕು. ಅದು ಅದೇನಾರ ಪ್ರಾಬ್ಲಮ್ ಆದ್ರೆ ಹೆಚ್ಚು ಕಡಿಮೆ ಆದ್ರೆ ನಿಧಾನಕ್ಕೆ ಹೋಗ್ಬೇಕು, ನಿಧಾನಕ್ಕೆ ಇರಬೇಕು. ರೋಡ್ ಅಂತೂ ಅಭಿವೃದ್ಧಿ ಇಲ್ಲ. ಇಲ್ಲಿಂದ ಸ್ಕೂಲ್ ಮಕ್ಕಳು ಕೂಡ ಯಾವುದೇ ಎತ್ತರದಲ್ಲಿ ಸ್ಕೂಲ್ಗಳಿಲ್ಲ. ಗೌರ್ಮೆಂಟ್ ಸ್ಕೂಲ್ ಹೋಗ್ಬೇಕಾದ್ರೆ ಇಲ್ಲಿಂದ ಒಂದ್ 2 ಕಿಲೋಮೀಟರ್ ನಡ್ಕೊ ಬರಬೇಕು. ಅವ್ರಿಗೆ ಹೋಗಕ್ಕೂ ಅಟ್ಲೀಸ್ಟ್ ಒಂದ್ ಬಸ್ಸು ಇಲ್ಲ ಆಟೋ ಏನು ಇಲ್ಲ, ಎಲ್ಲ ನಡ್ಕೊಂಡು ಹೋಗ್ತಾರೆ, ನಡ್ಕೊಂಡು ಬರ್ತಾರೆ. ಹಾಸ್ಪಿಟಲ್ ಅಂತೂ ಇಲ್ಲಿಂದ ಈಗ ಸುಮಾರು ಒಂದು 5 ರಿಂದ 6 ಕಿಲೋಮೀಟರ್ ಇದೆ. ದೊಂಬರಡ್ಡಿ ಅಂತ ಆಸ್ಪತ್ರೆ, ಗೌರ್ಮೆಂಟ್ ಆಸ್ಪತ್ರೆ. ಅದಕ್ಕೆ ಹೋಗ್ಬೇಕು ಅಂದ್ರೆ ಕೂಡ ಇವರು 10 ಗಂಟೆ ಮೇಲೆ 11 ಗಂಟೆ ಮೇಲೆ ಬಸ್ ಹೋಗ್ಬೇಕು. ಅದ್ ಬಿಟ್ರೆ ಬಸ್ಸೇ ಇಲ್ಲ ನಮ್ಗೆ ಒಂದೇ ಟೈಮ್, ಅದು ಕೂಡ ಮಾರ್ನಿಂಗ್ ಅಲ್ಲಿ. ಮಾರ್ನಿಂಗ್ ಒಂದ್ ಬಸ್ ಬಿಟ್ರೆ ಯಾವ ಬಸ್ಸು ಬರಲ್ಲ. ಅದು ಎಲ್ಲಿಗೆ? ಕೊಳನಳ್ಳಿಗೆ ಬರುತ್ತೆ, ಇಲ್ಲಿಗೆ ಬರಲ್ಲ. ಇಲ್ಲಿಂದ ಅವ್ರು ನಡ್ಕೊಂಡು ಹೋಗಿ ಅಲ್ಲಿಂದ ಬಸ್ ಕ್ಯಾಚ್ ಮಾಡಿ ಟೈಮ್ ಮಿಸ್ ಆಯ್ತು ಅಂದ್ರೆ ಬಸ್ಸು ಕೂಡ ಇರಲ್ಲ. ಇಲ್ಲಾಂದ್ರೆ ಆಟೋ ಕೂಡ ಅಲ್ಲಿಗಿಲ್ಲ. ಇವ್ರು ಪರ್ಸನಲ್ ಆಗಿ ಆಟೋ ಮಾಡ್ಕೊಂಡು ಹೋಗ್ಬೇಕು, ಎಲ್ಲಾ ಟೈಮಲ್ಲೂ ದುಡ್ಡು ಇರುತ್ತೆ ಅಂತ ಏನಿಲ್ಲ. ಅದು ಕೂಡ ಇವ್ರಿಗೆ ಏಜ್ ಆದವ್ರಿಗಂತೂ ತುಂಬಾ ಕಷ್ಟ ಆಗ್ತಿದೆ ಓಡಾಡಕ್ಕೆ. ಸ್ವಲ್ಪ ಅಭಿವೃದ್ಧಿ ನೋಡ್ಬೇಕು. ಇಕ್ಬಾಲ್ ಹುಸೇನ್ ಅವರು ಈ ಊರು ಅಷ್ಟೇ, ಅರಸು ಕಾಲೋನಿನೂ ಅಷ್ಟೇ. ಅರಸು ಕಾಲೋನಿಯಲ್ಲಿ ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಒಳಗಡೆ ಅರಸು ಕಾಲೋನಿ ಇದೆ. ಹೌದು, ಹಂಗೆ ಈ ಊರ್ದು ಅದೇ ಗತಿ. ಏನ್ ಗತಿ? ಏನಮ್ಮ? ನೋಡ್ತಾವಿ. ಇಲ್ಲಿ ಬನ್ನಿ ಸರ್, ಈ ರೋಡಲ್ಲಿ ಹೆಂಗ್ ಸರ್ ಇಲ್ಲಿ ನಾವು ಓಡಾಡೋದು? ಮಕ್ಳು ಬರೀ ಓಡಾಡಕ್ಕೆ ಮನೆ ಮುಂದೆ ನೋಡಿ ಸರ್, ಬಿದ್ದೋರು. ಏನಮ್ಮ? ಮಕ್ಳೇನಾರ ಶಿಸ್ವರ್ಕ್ ಹೋಯ್ತಾವ. ಹೆಸರೇನು? ಕಮಲಮ್ಮ. ಕಮಲಮ್ಮ, ಹೇಳಿ. ಮಕ್ಳುಗಳು ಶಿಸ್ವರ್ಕ್ ಹೋಯ್ತಾವ ಸ, ಏನಾರ ಜಾರ್ ಬಿಟ್ಟು ಬಿದ್ದವ್ರೆ ಮಕ್ಳು ಕೈ ಬಾಯಿಗೆ ಸಿಕ್ಕಲ್ಲ ಹೊಂಟೋಯ್ತಾವ. ಅವಾಗ ನಾವೇನ್ ಮಾಡೋದು ಸರ್? ಅಲ್ಲಿ ಗಾಡಿ ಬಿದ್ದಾವ ಸರ್, ಇಲ್ಲಿ 2 ಗಾಡಿ ಬಿದ್ದಾವ ಸರ್. ಇಲ್ಲಿ 2 ಗಾಡಿ ಒಳಗಡೆ ಬಿದ್ದಾವೆ. ನೀವ್ ಏನಕ್ಕೆ ಇಲ್ಲಿ ಓಪನ್ ಮಾಡ್ಕೊಂಡಿದ್ರೆ? ಅಲ್ಲೇ ಓಡಾಡಿ. ಅಲ್ಲಿ ಹೋಗಾರ ಇಲ್ಲಿ ಹೋಯ್ತಾರೆ. ಹಳೆ ಸೇತುವೆ ಆಯ್ತು ಇಲ್ಲಿ ಅಂತ ಮಾಡ್ತೇವೆ. ಮುಚ್ಚಿ ಅಂತ ಹೋಗ್ಲಿ, ಆ ಕಡೆ ಸೈಡ್ ಈ ಕಡೆ ಸೈಡ್ ಏನಾದ್ರು ಮಾಡ್ಬೇಕು ತಾನೆ. ಇದು ಮಾಡ್ದೆ ಹೋದ್ರಿ ಸರ್. ಇಲ್ಲಿ ನೋಡಿ, ಇಲ್ಲಿ ಮಕ್ಳು ಮರಿ ಓಡಾಡ್ತಾ ಬೈ ಮಿಸ್ ಆಗಿದ್ ಒಳಗಡೆ ಬಿದ್ರೆ ಗೋವಿಂದ. ಬಿದ್ದವ್ರ ಬಿದ್ದವ್ರೆ ಎತ್ತಿದೀವಿ ನಾವು. ದನಗಳೆಲ್ಲ ಬಿದ್ದೋಗವೆ. ಅಲ್ಲಿ ಎತ್ತಿದೀರಾ? ಎತ್ತಿರೋದು ಇಲ್ಲಿ ಬಿದ್ದು ಅಲ್ಲಿ ಎತ್ತವ್ರೆ ಮಕ್ಕಳನ್ನ. ನೋಡ್ಕೊಂಡ್ರೆ ಮಾತ್ರ, ಇಲ್ಲಾಂದ್ರೆ ನೋಡ್ಕೊಳ್ಳಿಲ್ಲ ಅಂದ್ರೆ ಹೊಂಟೋಯ್ತು. ನೋಡ್ಕೊಳ್ಳಿಲ್ಲ ಅಂದ್ರೆ ಹೊಂಟೋದ್ರು. ಊರಿರತ್ತವರ ಮುಚ್ಚ್ರಿ ಮ್ಯಾಲೆ ಅಂತ ಕೇಳ್ಕೊಂಡು. ಯಾವ ಗಾಡಿ? ಸ್ಕೂಟರ್ಗಳು ಇಲ್ಲಿ ಹತ್ತಿಸ್ಕೊಯ್ತಾರೆ. ಅದೇ ಹಿಂಗ್ ಹೋಗ್ಬೇಕಾರೆ ಅವ್ರಿಗೆ ಓಡ್ಸಕ್ ಬರಲ್ವಾ? ಏನೋ ಹಿಂಗೆ ಮಿಸ್ ಆಗಿ ಬಿದ್ದೈತಾರೆ. ಒಳಗಡೆ ಎಲ್ಲ ಬಿದ್ದೈತಾರೆ. ಹೋಗಿ ಎತ್ತಬೇಕು ಅವ್ರನ್ನ. ನಾವು ಎಲ್ಲಾರು ಊರ್ ಜನ ಎಲ್ಲ ಸೇರಿ ಎತ್ಕೊಬತ್ತಾರೆ. ಎತ್ತಬೇಕು. ದನಗಳೆಲ್ಲ ಬಿದ್ದೈತಾರೆ. ದನಗಳು ಬಿದ್ದೋಗವೆ. ಹಸ್ಗಳು ಏನ್ ಸರಿಯಾದ ಸುರಕ್ಷತೆನೇ ಇಲ್ಲ. ಹಸ್ಗಳೆಲ್ಲ ಬಿದ್ದಾಗ ಸರ್, ಹಸ್ಗಳು ಬಿದ್ದಿ ಅಲ್ಲಿ ಹೋಗಿ ಅಲ್ಲಿ ಎತ್ತಿರೋದು ಸರ್, ದೊಡ್ಡ ಸೇತುವೆ ಮೇಲೆ. ಏನಿಲ್ಲ, ಸ್ವಲ್ಪ ಸ್ಟ್ರೈಟ್ ಆಗಿ ಹೋಗ್ಬೇಕ. ನೀನ್ ಬಿದ್ದೋಗ್ಬಿಟ್ಯಾ? ನೋಡಿ ಸರ್, ಈ ಸ್ಮೆಲ್ಲು ಅಂದ್ರೆ ಸ್ಮೆಲ್ ಸರ್. ಇಲ್ಲಿ ನೋಡಿ ಸರ್, ಮನೆ ಮುಂದೆ ಈ ಕೆಲ್ಸನೇ ಸರ್ ಮಾಡೋದು. ಮೇಲ್ಗಡೆ ಟಾಪ್ ಹಾಕ್ರಿ, ಮೇಲ್ಗಡೆ ಟಾಪ್ ಹಾಕ್ಬಿಟ್ಟಿದ್ರೆ ಇಷ್ಟು ಸ್ಮೆಲ್ ಬರ್ತಿರ್ಲಿಲ್ಲ. ನಮ್ಗೆ ಬೆಂಗಳೂರು ಗಲೀಜ್ ನೀರೆಲ್ಲ ಇಲ್ಲೇ ಬರ್ತಾ ಸರ್ ಮನೆ ಮುಂದೆ. ಏನ್ ಸರ್ ಇಲ್ಲಿ ಮನೆ ಮುಂದೆ, ಈ ಮನೆ ಮುಂದೆ ಮಡಿಕೊಂಡು ನಾವು ಯಾವ ರೀತಿ ಸರ್ ಸಂಸಾರ ಮಾಡೋದು? ನಾವು ಹ್ಯಾಂಡಿಕ್ಯಾಪ್, ನಾವು
ಜೀವನ ಮಾಡೋದ್ ಕಷ್ಟ ಅದೇ ನಮ್ಗೆ ನಮ್ಗೆ ಎಷ್ಟು ನೋವಾಗಿದೆ ಸರ್ ನಮ್ಗೆ ಸಾಲ ಜೀವನ ಇಲ್ಲಿ ಇರಕ್ಕೆ ಬೇಡ ಅನ್ಸ್ಬಿಟ್ಟದೆ ನಮ್ಗೆ ಜೀವನನೇ ಬೇಡ ಅನ್ಸ್ಬಿಟ್ಟ ಸರ್ ಊರೇ ಬೇಡ ಅನ್ಸ್ಬಿಟ್ಟದೆ ನಮ್ಗೆ ಏನ್ರಿ ಏನ್ ಅಭಿವೃದ್ಧಿ ಮಾಡಿ ಏನ್ ಪ್ರಯೋಜನ ಏನ್ ಅಭಿವೃದ್ಧಿ ಮಾಡಿ ಏನು ಏನು ಏನ್ ಗೆದ್ದು ಏನ್ ಪ್ರಯೋಜನ ನೀವುಗಳೆಲ್ಲ ಏನ್ ಮಾಡ್ತಾ ಇದೀರಾ ನೀವು ಗೆಲ್ಲೋ ಗಂಟನೆ ಗೆದ್ದ ಮೇಲೆ ಯಾರು ಇರಲ್ರು ಯಾರು ಸಾಯ್ತಿರು ಬಂದ್ ನೋಡಲ್ರು ಗೆಲ್ಲೋ ಗಂಟ ಏನ್ ಕಾಲ್ಗೆ ಬೀಳ್ತಾರೆ ಗೆದ್ದ ಮೇಲೆ ಒಬ್ರು ಇರಲ್ರು ಪತ್ತಾನೆ ಇರಲ್ರು. ನಿಮ್ಮ ಹೆಸರೇನವ? ಹೆಸರು ಕಾಳ್ಬೋರಮ್ಮ ಅಂತ. ಕಾಳ್ಬೋರಮ್ಮ ಇಡೀ ಊರ ಬೋರು ಕೇಳ್ರಿ. ಈಗ ಒಂದ್ ಆಸ್ಪತ್ರೆ ಇಲ್ಲ, ಒಂದ್ ಆರ್ವಳಿಗೆ ಹೋಗ್ಬೇಕು ನಾವು. ನೋಡ್ರಿ ಆರ್ವಳಿಗೆ ಕರ್ಕೋಗತ್ಕ ನಮ್ ಯಜಮಾನನೇ ಸತ್ತೋಗ್ಬಿಟ್ರು. ಅಯ್ಯೋ ಯಾಕೆ ಕುತ್ಕಲು ಆರ್ವಳಿ ರೋಡ್ ಸರಿ ಇಲ್ಲ, ಕುತ್ತಕ್ ಬಿಡ್ತು ಆಸ್ಪತ್ರೆ. ಯಾರೋ ನಮ್ಮ ಅಪ್ಪ ಸತ್ತೋದ್ರು ಅಂತ ಹೇಳಿದ್ರಲ್ಲ ಅವ್ರು ನೀವ ನಿಮ್ ಮಗ ಅಲ್ಲೇ ಫೋಟೋ ಯಾರು? ನೋಡಿ ಇಲ್ಲಿ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾದ್ರೆ ಕುಲ್ಕಿ ಸಾವನ್ನಪ್ಪಿರುವಂತ KL ಭೈರಯ್ಯ ದೊಡ್ಡಣ್ಣ ಅಂತ ಕರಿತಿದ್ರು ಅನ್ಸುತ್ತ ಅವ್ರನ್ನೆಲ್ಲರೂ. ಆಯ್ತಾ, ಕುಲ್ಕಿ ಆ ರೋಡ್ ಗುಂಡಿಗೆ ಪ್ರಾಣ ಬಲಿ. ಆಯ್ತಾ ನೋಡಿ, ಇದು ಎಂತ ಒಂದು ಊರಿನ ಸಮಸ್ಯೆ ಅಂತಂದ್ರೆ ಈ ಊರಿನ ಸಮಸ್ಯೆನ ಹೇಳ್ತಿರೋದಾಗ್ಬಿಟ್ಟಿದೆ. ಇಲ್ಲಿ ಕೆಲವರು ದುಡ್ದು ಪಡೆದು ಸಣ್ಣ ಪುಟ್ಟ ಮನೆ ಕಟ್ಕೊಂಡು ಒಂದ್ ಸ್ವಲ್ಪ ಚೆನ್ನಾಗಿದ್ದಾರೆ ಅನ್ನೋದ್ ಬಿಟ್ರೆ ಊರಿನ ಅಭಿವೃದ್ಧಿ ಮಾತ್ರ ಕಂಪ್ಲೀಟ್ ಆಗಿ ಶೂನ್ಯ. ಏನೋ ಒಂದ್ ಸಣ್ಣ ಪುಟ್ಟ ಒಂಚೂರು ಕಾಂಕ್ರೀಟ್ ರೋಡ್ ಮಾಡವ್ರೆ, ಅದು ಕೂಡ ಸರಿಯಾಗಿ ಮಾಡಿಲ್ಲ, ಅದು ಗಬ್ಬೆಬ್ಬರಿಸ್ಬಿಟ್ಟವ್ರೆ. ಇಡೀ ಊರಿನ ಅಭಿವೃದ್ಧಿಯೇ ಶೂನ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಕ್ಬಾಲ್ ಹುಸೇನ್ ಅವರೇ, ದಯವಿಟ್ಟು ಬನ್ನಿ, ಊರು ಅಭಿವೃದ್ಧಿ ಮಾಡಿ, ಮಾಡಿದ್ರಾಯ್ತು ನೋಡಿದ್ರಾಯ್ತು, ಇವೆಲ್ಲ ಬಿಟ್ಬಿಡಿ. ಜನ ನಿಮ್ಮನ್ನ ಆಯ್ಕೆ ಮಾಡಿ ಅಲ್ಲಿ ಕೂರಿಸಿರೋದೆ ಅದಕ್ಕೆ. ದಯವಿಟ್ಟು ಸಂಬಂಧಪಟ್ಟ ನೋಡಿ CM ಇದ್ರ ಬಗ್ಗೆ ಗಮನ ಕೊಡಬೇಕು. ಮಾನ್ಯ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಗಮನ ವಹಿಸಬೇಕಾಗತ್ತೆ. ಇದಕ್ಕೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕಾಗತ್ತೆ. ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾರು ಬರ್ತಾರೆ ಅವರೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕಾಗತ್ತೆ. ದಯವಿಟ್ಟು ನಾನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಈ ರೀತಿ ಮಾಡಬೇಡಿ ಪ್ಲೀಸ್. ನಾನು ಕಳಕಳಿಯವಾಗಿ ನಾನು ಕೇಳ್ಕೊತಾ ಇದ್ದೀನಿ, ಇವ್ರಿಗೆಲ್ರಿಗೂ ಕೂಡ ಅನುಕೂಲ ಮಾಡಿಕೊಡಿ. ಆಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಬಿಡಲ್ವಂತೆ, ಇಂಥ ಅಸ್ಪೃಶ್ಯತೆ ನಾನು ಮತ್ತೆ ಕೇಳಬಾರದು. ರಿಪಬ್ಲಿಕ್ ಕನ್ನಡದ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಸೊ ಮತ್ತೊಂದು ಏರಿಯಾದಲ್ಲಿ ಮತ್ತೊಂದು ಊರಿನಲ್ಲಿ ಏನ್ ನಿಮ್ ಪ್ರಾಬ್ಲಮ್ ಅಂತ ಸಿಗ್ತೀನಿ. ಅಲ್ಲಿವರೆಗೂ